Good morning everyone. Welcome to Science class. In previous classes we were discuss about food and health in components of food. What are the components of food and what is the meaning of nutrition? ಇದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ. There are certain substances and minerals found in food. They are called nutrients. There are certain substances and minerals found in food. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಾದಂತಹ ಖನಿಜಾಂಶಗಳು ಆಹಾರದಲ್ಲಿ ಕಂಡುಬರ್ತವೆ. ಅಂತಹದನ್ನು ನಾವು ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ಅಂತ ಕರಿತೇವೆ ಅಂತ ತಿಳ್ಕೊಂಡಿದ್ವಿ. ಆ್ಯಂಡ್ ವಾಟ್ ಆರ್ ದ components of food or nutrients? What are the nutrients? That is carbohydrates and proteins and fats and vitamins and minerals and roughage and water. These are the nutrients of our body. ಮಕ್ಕಳೇ, ಇವಿಷ್ಟರಲ್ಲಿ ನಾವು ಇಂದಿನ ತರಗತಿಯಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ಫ್ಯಾಟ್ಸು, ವಿಟಮಿನ್ಸು, ಮಿನರಲ್ಸು ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಟುಡೇ ಇನ್ ದಿಸ್ ಕ್ಲಾಸ್ we discussing about minerals. Like vitamins, minerals are also protective food. ಹೇಗೆ ವಿಟಮಿನ್ಸು ನಮ್ಮ ದೇಹಕ್ಕೆ ಸಂರಕ್ಷಣಾ ಕಾರ್ಯವನ್ನು ಮಾಡ್ತದೋ ಹಾಗೆಯೇ ಮಿನರಲ್ಸು ಸಹ ನಮ್ಮ ದೇಹಕ್ಕೆ ಪ್ರೊಟೆಕ್ಟಿವ್ ಫುಡ್ಡನ್ನು ನಮ್ಮ ದೇಹಕ್ಕೆ ಕೊಡುತ್ತೆ. ಮಿನರಲ್ಸ್ ಪರ್ಫಾರ್ಮ್ಗೆ ವೈಡ್ ರೇಂಜ್ ಆಫ್ ಫಂಕ್ಷನ್ಸ್ ಇನ್ ದ ಬಾಡಿ. ನಮ್ಮ ದೇಹಕ್ಕೆ ವಿಶಾಲವಾದ ರೀತಿಯಲ್ಲಿ ಅದು ಫಂಕ್ಷನನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ, ಫಾಸ್ಫರಸ್ ಆರ್ ಎಸೆನ್ಷಿಯಲ್ ಫಾರ್ ಸ್ಟ್ರಾಂಗ್ ಬೋನ್ಸ್ ಆ್ಯಂಡ್ ಟೀತ್, ವೈಲ್ ಆರ್ ಐರನ್ ಹೆಲ್ಪ್ಸ್ ಇನ್ ಫಾರ್ಮೇಷನ್ ಆರ್ ರೆಡ್ ಬ್ಲಡ್ ಸೆಲ್ಸ್. ಮಕ್ಕಳೇ, ನಿಮ್ಮ ಮೂಳೆಗಳು ಮತ್ತು ಹಲ್ಲುಗಳು ಗಟ್ಟಿಯಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಮತ್ತು ನಿಮ್ಮಲ್ಲಿ ಐರನ್ ಕಂಟೆಂಟ್ಸ್ ಜಾಸ್ತಿ ಇರಬೇಕು, ನಿಮ್ಮಲ್ಲಿ ರೆಡ್ ಬ್ಲಡ್ ಸೆಲ್ಸು ಉತ್ಪತ್ತಿ ಆಗಬೇಕು ಅಂತಂದರೆ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಮತ್ತು ಫಾಸ್ಫರಸ್ ಅಂಶ ಇರಬೇಕು. ಈ ಅಂಶಗಳು ಎಲ್ಲಿಂದ ಕಂಡು ಬರುತ್ತೆ ಅಂತಂದರೆ ಮಿನರಲ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನು ನಾವು ತಗೊಂಡಾಗ ನಮ್ಮ ಬೋನ್ಸ್ ಆಗಲಿ ಅಥವಾ ನಮ್ಮ ಟೀತು, ರೆಡ್ ಬ್ಲಡ್ ಸೆಲ್ಸು, ಅದ್ರ ಫಾರ್ಮೇಷನ್ನು ಇವೆಲ್ಲವೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಮಗೆ ಕ್ಯಾಲ್ಶಿಯಂ ಆ್ಯಂಡ್ ಫಾಸ್ಫರಸ್ ಆರ್ ಎಸೆನ್ಷಿಯಲ್ ಫಾರ್ ಸ್ಟ್ರಾಂಗ್ ಬೋನ್ಸ್ ಆ್ಯಂಡ್ ಟೀತ್. ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ, ಫಾಸ್ಫರಸ್ಸು ಬೇಕು. ಅದರಲ್ಲೂ ನಮ್ಮ ಮೂಳೆಗಳು, ಹಲ್ಲುಗಳು ಗಟ್ಟಿಯಾಗಿರಲಿಕ್ಕೆ ನಮ್ಮಲ್ಲಿ ಐರನ್ ಕಂಟೆಂಟ್ ಇರಬೇಕು ಅಂತಂದರೆ ಕ್ಯಾಲ್ಶಿಯಮು ಮತ್ತು ಫಾಸ್ಫರಸ್ ಅಂಶ ಬೇಕು. Some minerals are also essential for the proper working of the nerve system. ಮಕ್ಕಳೇ, ನಮ್ಮ ನರ್ವ್ ಸಿಸ್ಟಮ್ ಅಂದರೆ ನರ ವ್ಯೂಹ ಏನಿದೆ ನಮ್ಮ ದೇಹದಲ್ಲಿ, ಆ ನರಗಳು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ಮಾಡಬೇಕು. ಪ್ರಾಪರ್ ವರ್ಕಿಂಗ್ ಆಫ್ ದ ನರ್ವಸ್ ಸಿಸ್ಟಮ್, ಸರಿಯಾದ ಪ್ರಮಾಣದಲ್ಲಿ ನಮ್ಮ ನರಗಳು ಕಾರ್ಯವನ್ನು ನಿರ್ವಹಿಸಬೇಕು ಅಂತಂದರೆ ಸಮ್ ಮಿನರಲ್ಸ್ ಆರ್ ಆಲ್ಸೋ ಎಸೆನ್ಷಿಯಲ್. ನಮಗೆ ಕೆಲವೊಂದು ಮಿನರಲ್ಸ್ ಇರುವಂತಹ ಆಹಾರ ಪದಾರ್ಥಗಳು ಅತ್ಯವಶ್ಯಕವಾಗಿ ನಮಗೆ ಬೇಕೇ ಬೇಕಾಗುತ್ತೆ. ಸಮ್ ಮಿನರಲ್ಸ್ ಆರ್ ಆಲ್ಸೋ ಎಸೆನ್ಷಿಯಲ್ ಫಾರ್ ದ ಪ್ರಾಪರ್ ವರ್ಕಿಂಗ್ ಆಫ್ ದ ನರ್ವ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಮಿಲ್ಕ್ ಆ್ಯಂಡ್ ಎಗ್ಸ್ ಆ್ಯಂಡ್ ಸೀ ಫುಡ್ ಆ್ಯಂಡ್ ನಟ್ಸ್ ಆರ್ ರಿಚ್ ಇನ್ ಮಿನರಲ್ಸ್. ಹಾಗಾದರೆ ಮಿನರಲ್ಸ್ ಇರುವಂತಹ ಆಹಾರ ಪದಾರ್ಥಗಳು ಯಾವುದ್ಯಾವುದು, ಯಾವ ಆಹಾರ ಪದಾರ್ಥಗಳನ್ನು ತಿಂದರೆ ನಮಗೆ ಮಿನರಲ್ ಸಿಗುತ್ತೆ, ಮಿನರಲ್ಸಿಂದ ಕ್ಯಾಲ್ಶಿಯಮು, ಫಾಸ್ಫರಸ್ಸು ನಮ್ಮ ದೇಹಕ್ಕೆ ಸಿಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಫ್ರೆಶ್ ಫ್ರೂಟ್ಸ್ ಅಂದರೆ ಒಣಗೋಗಿರುವಂತಹ, ಕೊಳತೋಗಿರುವಂತಹ ಹಣ್ಣುಗಳಲ್ಲ ಮಕ್ಕಳೇ, ಫ್ರೆಶ್ ಆಗಿರುವಂತಹ ಹಣ್ಣುಗಳು. ಮತ್ತು ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು, ಮಿಲ್ಕ್ ಹಾಲು ಆ್ಯಂಡ್ ಎಗ್ಸ್ ಮೊಟ್ಟೆ, ಆ್ಯಂಡ್ ಸೀ ಫುಡ್ ಅಂದರೆ ಸಮುದ್ರದಲ್ಲಿ ಸಿಗುವಂತಹ ಸೀ ಫುಡ್. ಫಾರ್ ಎಕ್ಸಾಂಪಲ್ ಈಗ ಸೀಗಡಿ ಅಂತ ಕರಿತೀರ, ಆಮೇಲೆ ಫಿಶ್ಶು, ಇವುಗಳನ್ನು ಸೀ ಫುಡ್ ಅಂತಲೇ ಕರಿತೀವಿ. ಇವುಗಳನ್ನು ನಾವು ತಿನ್ನೋದ್ರಿಂದ, ಮತ್ತು ನಟ್ಸ್ ಅಂದರೆ ಡ್ರೈ ಫ್ರೂಟ್ಸು ಆರ್ ರಿಚ್ ಇನ್ ಮಿನರಲ್ಸ್. ಇವುಗಳಲ್ಲಿ ಹೆಚ್ಚಾಗಿ ಮಿನರಲ್ಸ್ ಕಂಡುಬರುತ್ತೆ. ಈ ಆಹಾರ ಪದಾರ್ಥಗಳನ್ನು ನಾವು ತಿಂದಾಗ ನಮ್ಮ ದೇಹಕ್ಕೆ ಮಿನರಲ್ಸು
ಕ್ಯಾಲ್ಶಿಯಮು ಪ್ರಾಸ್ಪರಸ್ಸು ನಮ್ಮ ದೇಹಕ್ಕೆ ಸಿಗುತ್ತೆ. ಇದರಿಂದ ನಮ್ಮ ಮೂಳೆಗಳು ಮತ್ತು ಟೀತು ಗಟ್ಟಿಯಾಗಿ ಇರುತ್ತೆ. ಆ್ಯಂಡ್ ಅನದರ್ ಕಾಂಪೊನೆಂಟ್ಸ್ ಆಫ್ ಫುಡ್ ದಟ್ ಈಸ್ ರಫೇಜ್. ರಫೇಜ್ ಇಸ್ ದ ಫೈಬರ್ ಇನ್ ಅವರ್ ಬಾಡಿ. ರಫೇಜ್ ಅಂದರೆ ನಾರಿನಾಂಶಗಳು ಅಂತ ಮಕ್ಕಳೇ. ರಫೇಜ್ ಇಸ್ ದ ಫೈಬರ್ ಇನ್ ಅವರ್ ಬಾಡಿ. ನಮ್ಮ ದೇಹಕ್ಕೆ ಫೈಬರನ್ನು ನೀಡುವಂಥದ್ದು ಯಾವುದು ಅಂದರೆ ಈ ರಫೇಜ್ ಆಗಿರುವಂತಹ, ರಫೇಜ್ ಹೊಂದಿರುವಂತಹ ಆಹಾರ ಪದಾರ್ಥಗಳು. ರಫೇಜ್ ಮೇಕ್ಸ್ ಅವರ್ ಡೈಜೆಷನ್ ಸ್ಮೂತ್ ಆ್ಯಂಡ್ ಈಸಿ. ಮಕ್ಕಳೇ, ನಮ್ಮ ಜೀರ್ಣಕ್ರಿಯೆ ಸ್ಮೂತಾಗಿ ಮತ್ತು ಈಸಿಯಾಗಿ, ಮತ್ತು ಮೋಷನ್ ಹೋಗುವಾಗ್ಲೂ ಕೂಡ ನೀವು ಸರಿಯಾದ ಪ್ರಮಾಣದಲ್ಲಿ ಯಾವುದೇ ರೀತಿ ಟೈಟ್ ಮೋಷನ್ ಇಲ್ಲದೆ ಸರಿಯಾದ ರೀತಿಯಲ್ಲಿ ಡೈಜೆಷನ್ ಆಗಿ ಸ್ಮೂತಾಗಿ ಈಸಿಯಾಗಿ ಆಗಬೇಕು ಅಂತಂದರೆ ರಫೇಜ್ ಆಗಿರುವಂತಹ ಆಹಾರ ಪದಾರ್ಥಗಳನ್ನು ನಾವು ತಗೋಬೇಕು. ರಾ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಓಲ್ ಗ್ರೈನ್ಸ್ ಆಫ್ ಕಂಟೆಂಟ್ಸ್ ರಫೇಜಸ್. ಹಾಗಾದರೆ ಯಾವ ಆಹಾರ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮಗೆ ರಫೇಜ್ ಅಂದರೆ ನಾರಿನ ಪದಾರ್ಥಗಳು ಯಾವ್ದ್ಯಾವುದು ಅಂತಂದರೆ ರಾ ಫ್ರೂಟ್ಸ್ ಅಂದರೆ ಹಸಿರು ತರಕಾರಿಗಳು, ಅಂದರೆ ಫ್ರೆಶ್ ಆಗಿರುವಂತಹ ಫ್ರೂಟ್ಸು, ಆ್ಯಂಡ್ ನಾರಿನಾಂಶ ಇರುವಂತಹ ಹಣ್ಣುಗಳು, ಆಮೇಲೆ ವೆಜಿಟೇಬಲ್ಸ್ ಆ್ಯಂಡ್ ಓಲ್ ಗ್ರೇನ್ಸ್ ಅಂದರೆ ಧಾನ್ಯಗಳೆಲ್ಲವೂ ಸಹ ಏನಾಗಿರುತ್ತೆ, ರಫೇಜನ್ನು ಹೊಂದಿರುತ್ತೆ, ಕಂಟೈನ್ ರಫೇಜ್. ವಾಟರ್, ನೆಕ್ಸ್ಟ್ ಕಾಂಪೊನೆಂಟ್ಸ್ ಆಫ್ ಫುಡ್ ದಟ್ ಈಸ್ ವಾಟರ್. ವಾಟರ್ ಈಸ್ ಇಂಪಾರ್ಟೆಂಟ್ ಇನ್ ಮೆನಿ ಕೆಮಿಕಲ್ ರಿಯಾಕ್ಷನ್ ಇನ್ ದ ಬಾಡಿ. ಮಕ್ಕಳೇ, ನಮ್ಮ ದೇಹದಲ್ಲಿ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಇದ್ರೂ ಕೂಡ ಅದನ್ನು ಹೋಗಿಸ್ಲಿಕ್ಕಾಗಿ ನಮಗೆ ನೀರು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಹಲೋ, ಹಾಂ 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 ಸರಿ. ವಾಟರ್ ಈಸ್ ಇಂಪಾರ್ಟೆಂಟ್ ಇನ್ ಮೆನಿ ಕೆಮಿಕಲ್ ರಿಯಾಕ್ಷನ್ ಇನ್ ದ ಬಾಡಿ. ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ರಿಯಾಕ್ಷನ್ ವಿರುದ್ಧ ಹೋರಾಡಲಿಕ್ಕೆ ಯಾವ್ದು ಬೇಕು ಅಂತಂದರೆ ವಾಟರ್ ಬೇಕೇ ಬೇಕು. ನೀರು ಪ್ರತಿದಿನ ನಾವು ಕುಡಿಲೇಬೇಕು. ಇನ್ಫ್ಯಾಕ್ಟ್ ಎವ್ರಿ ಸೆಲ್ ಇನ್ ದ ಬಾಡಿ ಮಸ್ಟ್ ಬಿ ಬಾತೆಡ್ ಇನ್ ವಾಟರ್. ನಮ್ಮ ದೇಹದಲ್ಲಿರುವಂತಹ ಪ್ರತಿ ಒಂದು ಅಂಗಾಂಶಗಳು ಅಂದರೆ ಎವ್ರಿ ಸೆಲ್ ಇನ್ ದ ಬಾಡಿ ಮಸ್ಟ್ ಬಿ ಬಾತೆಡ್ ಇನ್ ವಾಟರ್. ಪ್ರತಿ ಅಂಗಗಳು ಕೂಡ ಅಂದರೆ ಪ್ರತಿ ಒಳಾಂಗಗಳು ಕೂಡ ನಾವು ನೀರು ಕುಡಿದಾಗ ಒಂಥರ ಸ್ನಾನ ಮಾಡ್ದಂಗೆ ಆಗುತ್ತೆ. ಅಂದರೆ ಹೇಗೆ ನಾವು ನೀರನ್ನು ಮೇಲೆ ಹಾಕೊಂಡಾಗ ನಮ್ಮ ಎಲ್ಲ ದೇಹವೆಲ್ಲ ತೇವಾಗುತ್ತೋ, ಸ್ನಾನ ಮಾಡ್ದಂಗೆ ಆಗುತ್ತೋ, ಅದೇ ರೀತಿ ನಾವು ನೀರನ್ನು ಕುಡಿದಾಗ ನಮ್ಮ ಎಲ್ಲ ಅಂಗಗಳು ಕೂಡ ಮಸ್ಟ್ ಬಿ ಬಾತೆಡ್ ಇನ್ ವಾಟರ್. ನೀರಿನಿಂದ ಸ್ನಾನ ಮಾಡ್ತದೆ. ಅಂದರೆ ಒಳ ಅಂಗಾಂಶಗಳು ಕೂಡ ನೀರಿನಿಂದ ಸ್ನಾನ ಮಾಡ್ದಂಗೆ ಅನಿಸುತ್ತೆ, ಆಗುತ್ತೆ. ವಾಟರ್ ಆಲ್ಸೋ ಹೆಲ್ಪ್ ದ ಬಾಡಿ ಗೆಟ್ ರೈಡ್ ಆಫ್ ವೇಸ್ಟ್ ಇನ್ ದ ಫಾರ್ಮ್ ಆಫ್ ಯೂರಿನ್ ಆ್ಯಂಡ್ ಸ್ವೆಟ್. ಮಕ್ಕಳೇ, ಈಗ ನಾವು ನೀರನ್ನು ಕುಡಿತೀವಿ. ಈ ನೀರಿನಿಂದ ನಮಗೇನು ಸಹಾಯ ಆಗುತ್ತೆ ಅಂತಂದರೆ ಗೆಟ್ ರೈಡ್ ಆಫ್ ವೇಸ್ಟ್ ಇನ್ ದ ಬಾಡಿ ಫಾರ್ಮ್ ಆಫ್ ಯೂರಿನ್. ನಾವು ಚೆನ್ನಾಗಿ ನೀರು ಕುಡಿದಾಗ ನಮ್ಮ ದೇಹದಲ್ಲಿರುವಂತಹ ಕೊಳಕು ಅಂಶಗಳನ್ನು ಯೂರಿನ್ ಮುಖಾಂತರ ಅಂದರೆ ನೀವು ರೀಸಸ್ ಮಾಡೋದ್ರ ಮುಖಾಂತರ ಆ ಕೆಟ್ಟ ನೀರೆಲ್ಲ ಹೋಗುತ್ತೆ. ಮತ್ತು ಸ್ವೆಟ್, ನೀವು ಬೆವರ್ತಿರಲ್ವ ಆಟ ಆಡಿದಾಗ ಅಥವಾ ಜಾಸ್ತಿ ಕೆಲಸ ಮಾಡಿದಾಗ ಸ್ವೆಟ್ ಆಗ್ತೀರ, ಆವಾಗಲೂ ಸಹ ಆ ಬಾಡಿಯಲ್ಲಿರುವಂತಹ ವೇಸ್ಟೇಜ್ ಹೋಗುತ್ತೆ. ಅದಕ್ಕೆ ಎಲ್ಲರೂ ಹೇಳೋದು ನಿಮಗೆ ಚೆನ್ನಾಗಿ ನೀರು ಕುಡೀರಿ ಅಂತ. ಇಟ್ ಹೆಲ್ಪ್ಸ್ ಮೇಂಟೈನ್ ಬಾಡಿ ಟೆಂಪ್ರೇಚರ್. ಹಾಗೆಯೇ ನಮ್ಮ ದೇಹದ ಉಷ್ಣಾಂಶವನ್ನು ಅದು ಮೇಂಟೈನ್ ಮಾಡುತ್ತೆ, ಯಾವುದು, ನೀರು. ಹಾಗಾಗಿ ನಮ್ಮ ದೇಹದ ಉಷ್ಣಾಂಶವನ್ನು ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು ಈ ವಾಟರ್. ವಾಟರ್ ಮೇಕ್ಸ್ ಅಪ್ ಅಬೌಟ್ 60% ಆಫ್ ಆ್ಯನ್ ಅಡಲ್ಟ್ಸ್ ಬಾಡಿ ವೆಯ್ಟ್. ವಾಟರ್ ಮೇಕ್ಸ್ ಅಪ್ ಅಬೌಟ್ 60% ಆಫ್ ಆ್ಯನ್ ಅಡಲ್ಟ್ಸ್ ಬಾಡಿ ವೆಯ್ಟ್. ಮಕ್ಕಳೇ, ಈಗ ವಯಸ್ಕರ ದೇಹದಲ್ಲಿ 60%